ಬಿಜೆಪಿ ಎಂಎಲ್ಎ ಯತ್ನಾಳ್ಗೆ ಬಂಧನದ ಭೀತಿ ಎದುರಾಗಿದೆ. ಬಿಜೆಪಿ ಶಾಸಕ ಯತ್ನಾಳ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಉಚ್ಚಾಟನೆ ಬೆನ್ನಲ್ಲೇ ಯತ್ನಾಳ್ಗೆ ಬ್ಯಾಕ್ ಟು ಬ್ಯಾಕ್ ಟೆನ್ಷನ್ ಎದುರಾಗಿರುವಂತಹದ್ದು. ಯತ್ನಾಳ್ ವಿರುದ್ಧ ಗಾಂಧಿ ಚೌಕ್ ಠಾಣೆಯಲ್ಲಿ ಕೇಸೊಂದು ದಾಖಲಾಗಿದೆ. ಪ್ರವಾದಿಯ ಬಗ್ಗೆ ಅವಹೇಳನಕಾರಿ ಭಾಷಣ, ಯತ್ನಾಳ್ಗೆ ಕಂಟಕ ಶುರುವಾಗಿದೆ. ಪದೇ ಪದೇ ಅನ್ಯ ಧರ್ಮವನ್ನು ನಿಂದಿಸುವುದನ್ನು ಬಿಡಬೇಕು ಕಾಂಗ್ರೆಸ್ ವಾಗ್ದಾಳಿ. ಸ್ವಜಾತಿಯಿಂದಲೂ ಕೂಡ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಇಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳಿಗೂ ಮತ್ತು ಇನ್ಯಾರಿಗೆ ಲೇನಾದೇನ ಇರೋದು? ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಮತ್ತೆ ಬೇರೆ ಯಾರಿಗೆ ಲೇನಾದೇನ ಇರೋದು ಅಂದ್ರೆ ಬಿ.ವೈ. ವಿಜೇಂದ್ರರಿಗೂ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಎರಡು ಕ್ಯಾರೆಕ್ಟರ್ ಮಾತ್ರ ಬರಬೇಕಾಗಿತ್ತಲ್ಲ. ಒಂದೋ ವಿಜೇಂದ್ರರ ವಿರುದ್ಧ ಮಾತನಾಡಬೇಕಾಗಿತ್ತು ಅಥವಾ ಬಿ.ಎಸ್. ಯಡಿಯೂರಪ್ಪರ ವಿರುದ್ಧ ಮಾತನಾಡಬೇಕಾಗಿತ್ತು. ಆದರೆ ಒಂದು ಧರ್ಮದ ಪ್ರವಾದಿಯ ಬಗ್ಗೆ ಮಾತನಾಡೋ ಅವಶ್ಯಕತೆ, ಅನಿವಾರ್ಯತೆ ಯತ್ನಾಳ್ಗೆ ಇತ್ತ? ಇರಲಿಲ್ವಲ್ಲ. ಅವ್ರು ಯಾರು ದಿನ ಬೆಳಗಾದ್ರೆ ಯತ್ನಾಳ್ ಬಗ್ಗೆ ಮಾತನಾಡೋ ಆಸಕ್ತಿಯನ್ನೇ ತೋರಿಸೋದಿಲ್ಲ. ಇವರು ಯಾರನ್ನ ಅವಹೇಳನ ಮಾಡಿದಾರೋ ಆ ಸಮುದಾಯ, ಯತ್ನಾಳ್ ಹೆಸರೇ ಎತ್ತೋದಿಲ್ಲ ಆ ಸಮುದಾಯ. ಪಾಪ ಅವರಿಗೆ ಅವ್ರದ್ದೇ ಆದಂಥ ಕೆಲಸಗಳಿದೆ. ಈ ಮನುಷ್ಯ ಈಗ ಖಾಲಿ ಕೂತ್ಕೊಂಡವ್ರೆ, ಶಾಸಕ ಅನ್ನೋ ಸ್ಥಾನವನ್ನು ಹೊರತುಪಡಿಸಿ. ಶಾಸಕರಾಗಿದ್ದಾರೆ, ಅದು ಅಸಿಂಧು ಆಗೋದಿಲ್ಲ, ಶಾಸಕರೇ. ಆದರೆ ಬಿಜೆಪಿಯಲ್ಲಿ ಜವಾಬ್ದಾರಿ ಇದೆಯಾ? ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯತ್ನಾಳ್ ಮನೆಗೆ ಬಂದು ಹೋಗ್ತಾರಾ? ಯತ್ನಾಳ್ ಮನೆಯಲ್ಲಿ ಮದುವೆ, ಮುಂಜಿ, ನಾಮಕರಣ ಏನಾದ್ರೂ ಆದ್ರೆ ಬಿಜೆಪಿಯ ರಾಜ್ಯದ ನಾಯಕರು ಬಂದು ಹೋಗ್ತಾರಾ? ಭಯ ಅವರಿಗೆ. ಬಂದವರು ನಾಳೆ ದಿನ ಉಚ್ಚಾಟನೆ ಆಗಬಹುದು. ಬಿಜೆಪಿಯ ಜಂಘಾಬಲದ ಇಮೇಜ್ಗೆ ಡ್ಯಾಮೇಜ್ ತಂದಿದ್ರು ಯತ್ನಾಳ್. ಇದು ನಾವು ಹೇಳ್ತಿಲ್ಲ. ಯತ್ನಾಳ್ ಅವರ ಸ್ವಜಾತಿ ಏನಿದಾವೋ, ಪಂಚಮಸಾಲಿ ಸಮುದಾಯ ರಾಜ್ಯದ ಅತ್ಯಂತ ಬಲವಾದ ಸಮುದಾಯ, ಅತ್ಯಂತ ಸದೃಢ ಸಮುದಾಯ, ಅತ್ಯಂತ ಪ್ರಬಲ ಸಮುದಾಯ. ಆ ಸಮುದಾಯದಲ್ಲಿ ಸಾಕಷ್ಟು ಮಠಾಧಿಪತಿಗಳಿದ್ದಾರೆ, ಸಾಕಷ್ಟು ಗೌರವಾನ್ವಿತ ಸ್ಥಾನದಲ್ಲಿರುವ ಸ್ವಾಮೀಜಿಗಳು ಕೂಡ ಇದ್ದಾರೆ. ಅವ್ರುಗಳೇ ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಯಾಕೋ ಇವ್ರ ಹತ್ರದಲ್ಲಿ ನಿಂತ್ಕೊಂಡ್ರೆ ಆಗೋದಿಲ್ಲ, ಸ್ವಲ್ಪ ಅಂತರ ಮೇಂಟೈನ್ ಮಾಡ್ಕೋಬೇಕು ಅಂತೇಳಿ ಸ್ವಜಾತಿ ಧರ್ಮ, ಸ್ವಜಾತಿ ಸಮುದಾಯವೂ ಕೂಡ ಈಗ ಯತ್ನಾಳ್ರನ್ನ ದೂರ ಇಟ್ಟಿದೆ.